In the previous video, we were talking about Indian Accounting Standards 40, which related to investment properties and how they've been valued and how you're going to transfer them. So all that we've already seen, how to report them and so on. In this video, we'll see Indian Accounting Standards 20, which relates to government grants. Which relate to government grants. So what are government grants? Government grants is a form of assistance given by government, which are in terms of funds, which relates to certain compliances. ಅಂದರೆ ನೀವೆಲ್ಲಿ ಕೆಲವು ಗೌರ್ಮೆಂಟ್ ರೂಲ್ಸ್ನ ಒಬೇ ಮಾಡ್ತೀರಾ ಅಥವಾ ಒಬೇ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀರಾ, ಇದರ್ ಪಾಸ್ಟ್ ಕಂಪ್ಲಯನ್ಸ್ ಆರ್ ಫ್ಯೂಚರ್ ಕಂಪ್ಲಯನ್ಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಸಿಸ್ಟೆನ್ಸ್ ಕೊಡ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಗೌರ್ಮೆಂಟ್ ಗ್ರ್ಯಾಂಟ್. ಗೌರ್ಮೆಂಟಿಂದ ಬರುವಂಥ ಅಸಿಸ್ಟೆನ್ಸ್. ದಿಸ್ ವಿಲ್ ಇನ್ವಾಲ್ವ್ ಅ ಟ್ರಾನ್ಸ್ಫರ್ ಆಫ್ ಸಮ್ ಕೈಂಡ್ ಆಫ್ ಅ ರಿಸೋರ್ಸ್ ಟು ದ ಎಂಟರ್ಪ್ರೈಸ್. ಒಂದು ಬಿಸ್ನೆಸ್ಗೆ ಯಾವುದೋ ಒಂದು ರೀತಿಯಾದಂಥ ರಿಸೋರ್ಸಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಕಂಡೀಷನ್ ಏನು, ಅವ್ರು ಏನೋ ಒಂದು ರೂಲ್ ಹಾಕಿರ್ತಾರೆ ಅಥವಾ ಏನೋ ಒಂದು ಕಂಡೀಷನ್ ಹಾಕಿರ್ತಾರೆ. ಆ ಕಂಡೀಷನ್ ನೀವು ಸ್ಯಾಟಿಸ್ಫೈ ಮಾಡಿದ್ರೆ, ಅದಕ್ಕೆ ಕಂಪ್ಲೈ ಮಾಡಿದ್ರೆ ಮಾತ್ರ ನಿಮ್ಗದು ಕೊಡ್ತಾರೆ. ಅದರ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ. ಇಟ್ ಎಕ್ಸ್ಕ್ಲೂಡ್ಸ್ ಫ್ಯೂ ಥಿಂಗ್ಸ್. ಏನೇನೆಲ್ಲ ಎಕ್ಸ್ಕ್ಲೂಡ್ ಮಾಡ್ತಾರೆ? ಗೌರ್ಮೆಂಟ್ ಅಸಿಸ್ಟೆನ್ಸ್ ದಟ್ ಕೆನಾಟ್ ಬಿ ರೀಸನಬಲಿ ವ್ಯಾಲ್ಯೂಡ್. ಎಂಥ ಗೌರ್ಮೆಂಟ್ ಅಸಿಸ್ಟೆನ್ಸ್ನ ವ್ಯಾಲ್ಯೂ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಪ್ರೈಸ್ನ ಫಿಕ್ಸ್ ಮಾಡೋಕ್ಕಾಗಲ್ಲ, ಅಂಥವು ಎಕ್ಸ್ಕ್ಲೂಡ್ ಮಾಡ್ತಾರೆ. ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ವಿತ್ ಗೌರ್ಮೆಂಟ್ಸ್ ದಟ್ ಕೆನ್ ನಾಟ್ ಬಿ ಡಿಸ್ಟಿಂಗ್ವಿಶ್ ಫ್ರಮ್ ನಾರ್ಮಲ್ ಟ್ರೇಡಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಎಂಟರ್ಪ್ರೈಸ್. ಸೊ ಗೌರ್ಮೆಂಟ್ ಜೊತೆ ನಡೆಯುವಂಥ ಟ್ರಾನ್ಸಾಕ್ಷನು ನಾರ್ಮಲ್ ಟ್ರಾನ್ಸಾಕ್ಷನ್ನ ಬಿಟ್ಟು, ನಾರ್ಮಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಿನ್ನ ಅದನ್ನು ಸೆಪ್ರೇಟ್ ಮಾಡೋಕ್ಕಾಗದೇ ಇದ್ದರೆ ಅಂಥವನ್ನ ಈ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 20 ಒಳಗಡೆ ಇನ್ಕ್ಲೂಡ್ ಮಾಡಲ್ಲ. ಓಕೆ, ಸೊ ಇನ್ ಅಡಿಷನ್ ಗೌರ್ಮೆಂಟ್ ಗ್ರ್ಯಾಂಟ್ ಅಥವಾ ಗೌರ್ಮೆಂಟ್ ಅಸಿಸ್ಟೆನ್ಸಲ್ಲಿ ಈ ಕೆಲವನ್ನ ಇನ್ಕ್ಲೂಡ್ ಮಾಡಲ್ಲ. ಯಾವುದ್ಯಾವುದು? Special problems arising in reflecting the effect of changing prices on financial statements or similar supplementary information. ಏನಾದರೂ ಸ್ಪೆಷಲ್ ಪ್ರಾಬ್ಲಮ್ಸ್ ಅರೈಸ್ ಆಗ್ತಾ ಇದ್ದರೆ, ಅಂದರೆ ಪ್ರೈಸಸ್ನ ಪ್ರೈಸ್ ಚೇಂಜಸ್ ಏನಾಗ್ತದೆ ಅದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಇನ್ಕ್ಲೂಡ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ, ದಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ದ ಪರ್ವ್ಯೂ ಆಫ್ ಗೌರ್ಮೆಂಟ್ ಗ್ರಾಂಟ್ಸ್. ದೆನ್ ಗೌರ್ಮೆಂಟ್ ಅಸಿಸ್ಟೆನ್ಸ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್ ಬೆನಿಫಿಟ್ಸ್. ಆಯಿತಾ? ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಆರ್ಗನೈಸೇಷನ್ಸ್ಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಡ್ತಾರೆ. ಅಂದರೆ ಒಂದಷ್ಟು ವರ್ಷಗಳ ಕಾಲ ಟ್ಯಾಕ್ಸ್ ಹಾಲಿಡೇಸ್ ಅಂತ ಕರೀತಾರೆ. ಟ್ಯಾಕ್ಸ್ ಹಾಲಿಡೇಸ್ ಅಂದರೆ ಒಂದಷ್ಟು ವರ್ಷಗಳ ಕಾಲ ಅವರು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಸ್ಪೆಷಲಿ ಇನ್ ಎಸ್.ಇ.ಝೆಡ್ಸ್ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕೆಲವು ಏರಿಯಾಗಳನ್ನ ಗುರುತಿಸ್ತಾರೆ ಗೌರ್ಮೆಂಟ್ನವರು. ಆ ಪರ್ಟಿಕ್ಯುಲರ್ ಏರಿಯಾಲಿ ಆಪ್ರೇಟ್ ಮಾಡುವಂಥ ಎಂಟರ್ಪ್ರೈಸಸ್ಗೆ ಟ್ಯಾಕ್ಸ್ ಹಾಲಿಡೇಸ್ ಕೊಡ್ತಾರೆ. ಅಂದರೆ ಫಸ್ಟ್ 5 years ನೀವು ಟ್ಯಾಕ್ಸೇ ಕಟ್ಟೋದು ಬೇಡ ಅಂತ ಹೇಳ್ತಾರೆ. ಅದೇ ರೀತಿ ಸರ್ಟನ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪ್ನೀಸ್, EOUs ಅಂತ ಕರೀತಾರೆ. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪ್ನೀಸ್ಗೂ ಅದೇ ರೀತಿ ದೇ ವಿಲ್ ಟೆಲ್ ದೆಮ್ ಯು ಡೋಂಟ್ ಹ್ಯಾವ್ ಟು ಪೇ ಟ್ಯಾಕ್ಸಸ್ ಫಾರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಇದನ್ನು ಟ್ಯಾಕ್ಸ್ ಹಾಲಿಡೇಸ್ ಅಂತಾರೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಟ್ಯಾಕ್ಸ್ ಕ್ರೆಡಿಟ್ ಅಥವಾ ಆಕ್ಸಿಲರೇಟೆಡ್ ಡಿಪ್ರಿಸಿಯೇಷನ್ ಅಲೌನ್ಸ್, ಕನ್ಸೆಷನ್ಸ್ ಇನ್ ಟ್ಯಾಕ್ಸ್ ರೇಟ್ಸ್, ಇದನ್ನೆಲ್ಲ ಕೊಟ್ಟರೆ ದಟ್ ಇಸ್ ನಾಟ್ ಅ ಗೌರ್ಮೆಂಟ್ ಗ್ರ್ಯಾಂಟ್. ಅದು ಗೌರ್ಮೆಂಟ್ ಗ್ರ್ಯಾಂಟ್ ಅಲ್ಲ. ಎಲ್ಲಿ ನಿಮ್ಮ ಟ್ಯಾಕ್ಸ್ ಕಟ್ಟಬೇಡಿ ಅಥವಾ ಟ್ಯಾಕ್ಸ್ನ ಕಮ್ಮಿ ಮಾಡಿ ಹೇಳ್ತಾರೆ, ಆಲ್ ದೋಸ್ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಗೌರ್ಮೆಂಟ್ ಗ್ರ್ಯಾಂಟ್ಸ್. ದೆನ್ ಗೌರ್ಮೆಂಟ್ ಪಾರ್ಟಿಸಿಪೇಷನ್ ಇನ್ ದ ಓನರ್ಶಿಪ್ ಆಫ್ ದ ಎಂಟರ್ಪ್ರೈಸ್. ಗೌರ್ಮೆಂಟೇ ನಿಮ್ಮಲ್ಲಿ ಓನರ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ದಟ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ಡ್ ಆ್ಯಸ್ ಅ ಗೌರ್ಮೆಂಟ್ ಗ್ರ್ಯಾಂಟ್. ಓಕೆ, ದೆನ್ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಕವರ್ಡ್ ಅಂಡರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 41. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 41 ಕೆಳಗಡೆ ಇನ್ಕ್ಲೂಡ್ ಆಗಿರುವಂಥ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಸೊ ಈ 4 ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 20ಇಂದ ಎಕ್ಸ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಗೌರ್ಮೆಂಟ್ ಗ್ರ್ಯಾಂಟ್ಸ್ ನಾನು ಆಗಲೇ ಹೇಳ್ದಂಗೆ ದೇ ಆರ್ ಅಸಿಸ್ಟೆನ್ಸ್ ಗಿವನ್ ಟು ಸರ್ಟನ್ ಎಂಟರ್ಪ್ರೈಸಸ್ ವಿಚ್ ಇನ್ಕ್ಲೂಡ್ಸ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ರಿಸೋರ್ಸಸ್. ಏನೋ ಒಂದಷ್ಟು ರಿಸೋರ್ಸಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಕಂಡೀಷನ್ ಏನು ಅಂದರೆ ಅವ್ರು ಇವಾಗ ಕಂಪ್ಲೈ ಮಾಡಬೇಕು ಅಥವಾ ಮುಂದಕ್ಕೆ ಯಾವತ್ತಾದರೂ ಅವರ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಒಂದಷ್ಟು ಕಂಪ್ಲೈನ್ಸ್ ಮಾಡಬೇಕು ಅಂತ. ಓಕೆ, ಗೌರ್ಮೆಂಟ್ ಅಸಿಸ್ಟೆನ್ಸ್ ಇಸ್ ಆ್ಯಕ್ಷನ್ ಬೈ ಗೌರ್ಮೆಂಟ್ aimed at providing economic benefit to an enterprise or group of enterprises qualifying under certain criteria. ಯಾತಕ್ಕೋಸ್ಕರ ಇದು ಮಾಡಬೇಕು ಅಂದರೆ,
ಕೆಲವೊಂದು ಕಂಪ್ನಿಗಳಿಗೆ ಗೌರ್ಮೆಂಟಿಂದ ಒಂದಷ್ಟು ಬೆನಿಫಿಟ್ ಬೇಕಾಗುತ್ತೆ. ಗೌರ್ಮೆಂಟ್ ವಾಂಟ್ಸ್ ಟು ಎನ್ಕರೇಜ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಇನ್ ದ ಕಂಟ್ರಿ ಆ್ಯಂಡ್ ಸರ್ಟನ್ ಸ್ಪೆಸಿಫಿಕ್ ಕೈಂಡ್ ಆಫ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್. ಯಾವುದೋ ಒಂದಷ್ಟು ಸ್ಪೆಸಿಫಿಕ್ ರೀತಿಯಾದಂಥ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ನ ಅವರು ಎನ್ಕರೇಜ್ ಮಾಡಬೇಕು ಅಂದ್ಕೋತಾರೆ. ಆ ಎನ್ಕರೇಜ್ ಮಾಡಬೇಕು ಅಂದ್ಕೊಂಡಾಗ ಅವರು ಕೊಡೋದು ನಮ್ಮ ಗೌರ್ಮೆಂಟ್ ಗ್ರ್ಯಾಂಟ್ಸ್. ಓಕೆ, ಇಟ್ ಆಲ್ಸೋ ಇನ್ಕ್ಲೂಡ್ಸ್ non-monetary government assistance, like giving you no cost legal enterprise when you're starting in a free trade zone or special economic zone. ಈ ಥರ ಸ್ಪೆಸಿಫಿಕ್ ಝೋನ್ಗಳಿರ್ತವೆ, ಒಂದಷ್ಟು ಪ್ಲೇಸಸ್ನ ಐಡೆಂಟಿಫೈ ಮಾಡ್ತಾರೆ. ಅಲ್ಲಿ ನೀವೇನಾದರೂ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ನಿಮಗೆ ಫ್ರೀಯಾಗಿ ಲೀಗಲ್ ಅಡ್ವೈಸಸ್ ಕೊಡೋದು ಅಥವಾ ಫ್ರೀಯಾಗಿ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದು, ಈ ರೀತಿಯಾಗೆಲ್ಲ ಮಾಡ್ತಾರೆ. ಸೊ ಆಲ್ ದೋಸ್ ಆರ್ ಇನ್ಕ್ಲೂಡೆಡ್ ಓಕೆ ಇನ್ ದ ಗೌರ್ಮೆಂಟ್ ಗ್ರ್ಯಾಂಟ್ಸ್. ಆದರೆ normal benefits which are given in terms of non-monetary terms ಅಲ್ಲಿ ಕೊಡುವಂಥ ಬೆನಿಫಿಟ್ ವಿಚ್ ಇಸ್ ನಾಟ್ ಫಾರ್ ಎನಿ ಸ್ಪೆಸಿಫಿಕ್ ಎಂಟರ್ಪ್ರೈಸ್. ಯಾವುದೇ ಸ್ಪೆಸಿಫಿಕ್ ಎಂಟರ್ಪ್ರೈಸಸ್ಗೆ ಅಲ್ದಿರ ಒಂದು ಇಡೀ ರೀಜನ್ಗೆ ಏನಾದರೂ ಬೆನಿಫಿಟ್ಗಳನ್ನ ಕೊಟ್ಟರೆ ದ್ಯಾಟ್ ಇಸ್ ಅಗೇನ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ದ ಟರ್ಮ್ ಗೌರ್ಮೆಂಟ್ ಗ್ರ್ಯಾಂಟ್ಸ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆ ಇಂಡಸ್ಟ್ರಿಯಲ್ ಏರಿಯಾಗೆ ರೋಡ್ಸ್ ಹಾಕ್ತಾರೆ ಅಥವಾ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಾರೆ ಅಥವಾ ವಾಟರ್ ಪ್ರೊವೈಡ್ ಮಾಡ್ತಾರೆ. ಆಲ್ ದಿಸ್ ಇಸ್ ನಾಟ್ ಅಗೇನ್ ಇನ್ಕ್ಲೂಡೆಡ್ ಅಂಡರ್ ಗೌರ್ಮೆಂಟ್ ಗ್ರ್ಯಾಂಟ್ಸ್. ಯಾಕೆಂದರೆ ಇದು ನಾಟ್ ಫಾರ್ ಸ್ಪೆಸಿಫಿಕ್ ಎಂಟರ್ಪ್ರೈಸಸ್, ನಾಟ್ ಫಾರ್ ಎನಿ ಕಂಪ್ಲೈನ್ಸ್. ಇದು ಆ ಪರ್ಟಿಕ್ಯುಲರ್ ಏರಿಯಾ ಡೆವಲಪ್ ಮಾಡೋಕ್ಕೋಸ್ಕರ ಮಾಡೋದಷ್ಟೇ. ಓಕೆ, ದಟ್ ಈಸ್ ನಥಿಂಗ್ ಸ್ಪೆಸಿಫಿಕ್ ಫಾರ್ ಎನಿ ಎಂಟರ್ಪ್ರೈಸ್ ಆ್ಯಂಡ್ ದೇರ್ ಇಸ್ ನೋ ಕಂಪ್ಲೈನ್ಸ್ ವಿಚ್ ಇಸ್ ರಿಕ್ವೈರ್ಡ್. ಸೊ ದೀಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಗೌರ್ಮೆಂಟ್ ಗ್ರ್ಯಾಂಟ್ಸ್. ಓಕೆ, ಹೌ ಡು ಯು ರೆಕಗ್ನೈಸ್ ಗೌರ್ಮೆಂಟ್ ಗ್ರ್ಯಾಂಟ್? ಗೌರ್ಮೆಂಟ್ ನಿಮ್ಗೆ ಏನು ಅಸಿಸ್ಟೆನ್ಸ್ ಕೊಡ್ತಾರೆ ಅದನ್ನು ಗೌರ್ಮೆಂಟ್ ಗ್ರ್ಯಾಂಟ್ ಅಂತ AS 20 ರೆಕಗ್ನೈಸ್ ಮಾಡೋದು. ಒಂದು ಆಲ್ ಕಂಡೀಷನ್ಸ್ ಅಟ್ಯಾಚ್ ಟು ದ ಗ್ರ್ಯಾಂಟ್ ಕಂಪ್ಲೈ ಆದಾಗ ಮಾತ್ರ, ಆ್ಯಂಡ್ ಗ್ರ್ಯಾಂಟ್ನ ರಿಸೀವ್ ಮಾಡಿದರೆ ಮಾತ್ರ. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು. ಓಕೆ, ದೆನ್ ನಾನ್ ಮಾನಿಟರಿ ಗ್ರ್ಯಾಂಟ್ಸ್ ಏನಿದೆ ಅದನ್ನು ಫೇರ್ ವ್ಯಾಲ್ಯೂಲಿ ಮೆಷರ್ ಮಾಡ್ತಾರೆ, ವೇರಾಸ್ ಮಾನಿಟರಿ ಗ್ರ್ಯಾಂಟ್ಸ್ನ ರಿಲೇಟೆಡ್ ಕಾಸ್ಟ್ ಆಯಿತಾ ಅದರಲ್ಲಿ ಮೆಷರ್ ಮಾಡ್ಕೋತಾರೆ. ದೆನ್ ಗ್ರ್ಯಾಂಟ್ನ ಎರಡು ರೀತಿಯಾಗಿ ತೋರಿಸ್ಬೋದು. ಒಂದು ಡೆಫರ್ಡ್ ಇನ್ಕಮ್ ರೀತಿಯಾಗಿ. ಡೆಫರ್ಡ್ ಇನ್ಕಮ್ ಅಂದರೆ ಇನ್ಕಮ್ ವಿಚ್ ಇಸ್ ಗೋನ್ ಟು ಕಮ್ ಇನ್ ಇನ್ಸ್ಟಾಲ್ಮೆಂಟ್ಸ್, ಆ ರೀತಿಯಾಗಿ. ಆರ್ ಯು ಕ್ಯಾನ್ ಡಿಡಕ್ಟ್ ದ ಗ್ರ್ಯಾಂಟ್ ಫ್ರಮ್ ಅಸೆಟ್ ಸ್ಕ್ಯಾನಿಂಗ್ ಅಮೌಂಟ್. ಇದು ಅಸೆಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಗ್ರ್ಯಾಂಟ್ಸ್ ರಿಸೀವ್ ಮಾಡಿದರೆ, ಅಂದರೆ ಅಸೆಟ್ನ ತೊಗೊಳೋಕ್ಕೆ ಏನಾದರೂ ನೀವು ಗ್ರ್ಯಾಂಟ್ಸ್ ರಿಸೀವ್ ಮಾಡ್ಕೊಂಡಿದ್ರೆ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇನ್ ಟರ್ಮ್ಸ್ ಆಫ್ ಡೆಫರ್ಡ್ ಇನ್ಕಮ್ ಕೂಡ ತೋರಿಸ್ಬೋದು. ಅಥವಾ ಅಸೆಟ್ ವ್ಯಾಲ್ಯೂ ಏನಿರುತ್ತೆ ಅದರಿಂದ ನೀವು ಈ ಗೌರ್ಮೆಂಟ್ ಗ್ರ್ಯಾಂಟ್ ವ್ಯಾಲ್ಯೂನ ಮೈನಸ್ ಮಾಡಿ ಕೂಡ ತೋರಿಸ್ಬೋದು. ಓಕೆ, ಇದನ್ನು ನೀವು ಅದರ್ ಇನ್ಕಮ್ ಅಂತನಾದರೂ ತೋರಿಸಿ ಅಥವಾ ರಿಲೇಟೆಡ್ ಎಕ್ಸ್ಪೆನ್ಸಿಂದ ಡಿಡಕ್ಷನ್ ಆದರೂ ತೋರಿಸಿ. ಓಕೆ, ಸೊ ಈ ರೀತಿಯಾಗಿ ಯು ವಿಲ್ ಶೋ ಗೌರ್ಮೆಂಟ್ ಗ್ರ್ಯಾಂಟ್ಸ್. Okay, rest of it we'll discuss in the next video.